ಕಾರ್ಪೊರೇಷನ್ ಕೂಡ ಈಗಾಗಲೇ ಸಂಪೂರ್ಣವಾಗಿ ನಾವು ಡಿವೈಡ್ ಮಾಡಿ ನಮ್ಮ ಅಸೆಂಬ್ಲಿ ಸೆಷನ್ನಲ್ಲಿ ಅಧಿವೇಶನದಲ್ಲಿ ಅನೌನ್ಸ್ ಕೂಡ ನಾವು ಮಾಡಿಸಿದೆ. ಬಟ್ ಅದು ಗವರ್ನರ್ ಹತ್ರ ಹೋಗೈತಿ. ಮಾನ್ಯ BJP ನಮ್ಮ ಭಾಗದ ಹಿರಿಯ ಮುಖಂಡರುಗಳು ಅದನ್ನು ಗವರ್ನರ್ಗೆ ಹೇಳಿ ಅದನ್ನು ಬಂದಿಡಿಸುವಂಥ ವ್ಯವಸ್ಥೆ ಮಾಡ್ಯಾರ. ಇದು ನೋವಿನ ಸಂಗತಿ ನಮಗೆ. ಈ ಭಾಗದ ಸಂಸದರು ಗವರ್ನರ್ ಅವರ ಪ್ರೆಷರ್ ಹಾಕಿ ಅದನ್ನು ಸ್ಟಾಪ್ ಇಡಿಸಿದಾರೆ. ಎರಡೂವರೆ ತಿಂಗಳು ಗವರ್ನರ್ ಹತ್ರ ಹೋಗಿ ಇವತ್ತಿಗೂ ಅದನ್ನು 2-3 ತಿಂಗಳು ಬಂತು. ಇವತ್ತಿಗೂ ಅದನ್ನು ನಮ್ಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ. ಗವರ್ನರ್ ಸಹಿ ಮಾಡಿಲ್ಲ. ಗವರ್ನರ್ ಸಹಿ ಮಾಡಿ ನಮ್ಗೆ ಮೊನ್ನೆ ಬೆಂಗಳೂರಲ್ಲಿ ನಮ್ಮ UD ಸೆಕ್ರೆಟರಿ ಅವ್ರ ಕಡೆ ಹೋಗಿ ಕೇಳಿದಾಗ ಗವರ್ನರ್ ಆಫೀಸಿಂದ ನಮ್ಗೆ ಏನು ಮೂವ್ಮೆಂಟ್ ಆಗ್ತಾ ಇಲ್ಲ, ನಮ್ಗೆ ಏನಂತೂ ಗುರ್ತಾಗ್ತಾ ಇಲ್ಲ, ನಮಗೆ ಬರ್ತಾ ಇಲ್ಲ ಅನ್ನುವಂಥ ಮಾತು ನಂಗೆ ಮಾಹಿತಿ ಬಂದೈತಿ. ಇದು ಆಗ್ಬಾರ್ದು. ಯಾಕಂದ್ರೆ ನಮ್ಮ ಭಾಗ ಕೂಡ ಅಭಿವೃದ್ಧಿ ಆಗ್ಬೇಕೈತಿ, ನಮಗೆ ಭಾಳ ಸೂಕ್ತ ಆಕೈತಿ. ಹಾಗಾಗಿ ನಾವು ಧಾರವಾಡ ಕಾರ್ಪೊರೇಷನ್ ಕೂಡ ಸಂಪೂರ್ಣವಾಗಿ ನಮ್ಗೆ ಡಿವೈಡ್ ಮಾಡ್ಬೇಕನ್ನೋಂಥ ನಮ್ಮ ಏನು ಕೂಗೈತಿ. ಇದಕ್ಕೆ ತಕ್ಷಣ ಇದಕ್ಕೆ ಯಾರು ಅಡ್ಡಿಪಡಿಸಬಾರ್ದು. ಇಂಥವಕ್ಕೆಲ್ಲ ಮಾಡುವಂಥದ್ದು ಕೂಡ ಇದು ನಮ್ಮ ದುರಂತ, ನಮ್ಮ ಭಾಗದ ದುರಂತ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಾಗದ ದುರಂತ ಇಂಥ ಅಲ್ಲ, ಇದನ್ನ ಮಾಡಬಾರ್ದು ಅಂತ ಹೇಳಕತ್ತೇನೆ. ಇದು ವ್ಯವಸ್ಥೆ ಅಲ್ಲ. ನಮ್ಮ ಭಾಗ ಅಭಿವೃದ್ಧಿ ಆಗಬೇಕು. ನಮ್ಮ ಭಾಗದಲ್ಲಿರುವಂಥ ಜನರಿಗೆ ಕೂಡ ಎಲ್ಲ ಕೆಲಸಗಳು ಸುಗಮ ಆಗಬೇಕು. ಯಾಕಂದ್ರೆ ಒಬ್ಬ ಮನೆ ಕಟ್ಟಿದ ಸಾಮಾನ್ಯ ಒಬ್ಬ ಯಾವನ ಮನೆ ಕಟ್ಟಿದ್ರು ಕೂಡ ಕಾರ್ಪೊರೇಷನ್ ಆಗಿಂದ ಆ CC ತಗೊಳ್ಳೋದಕ್ಕಾಗಲಿ ಅಥವಾ ಅವ್ರಿಗೆ ಕಾರ್ಪೊರೇಷನ್ ಏನೋ ಒಂದು ವ್ಯವಸ್ಥೆ, ಒಂದು ಪ್ಲಾನ್ ಸ್ಯಾಂಕ್ಷನ್ಕಾಗಲಿ ಅಲ್ಲದಲ್ಲದಲ್ಲ ಸಾಯ್ತಾರೆ ನಮ್ಮ ಜನ. ಯಾಕಂದ್ರೆ ತಪ್ಪು ನಮ್ಮ ಭಾಗದ ಕನ್ನಡ ಪರ ಸಂಘಟನೆಗಳಾಗ್ಲಿ, ನಮ್ಮ ಹಲವಾರು ಮುಖಂಡಗಳಿಗೆ ಅದಕ್ಕೆ ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾರೆ. ನಂದು ಕೂಡ ಅದಕ್ಕೆ ವಿರೋಧ ಐತೆ. ಅವರು ಅನ್ಯ ಜಾತಿಗಳ ವಿರೋಧ ಇದೆ. ಅವ್ರ ಸರ್ಕಾರದಾಗ ಅನ್ಯ ಜಾತಿಗಳ ಮೇಲೆ ಕೂಡ ಅವರು ವಿರೋಧಿಗಳೇ ಇರ್ತಾರಲ್ಲ. ಬೇರೆ ದೇಶನ ಕಂಪೇರ್ ಮಾಡಿ ನಮ್ಮ ದೇಶ ಬಹಳ ವಿಭಿನ್ನವಾದಂಥ ದೇಶ. ಸಾವಿರಾರು ಜಾತಿ ಅದಾವು, ಸಾವಿರಾರು ಭಾಷೆಗಳದಾವು. ನಾವು ಇಲ್ಲಿ ಸಮಾನತೆಯಿಂದ ಹೋಗೋದು ನಮ್ಗೆ ಅದನ್ನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ನಮ್ಮ ಭಾರತದಲ್ಲಿ. ಈಗ ಸುಮ್ಮನೆ ರಾಜಕೀಯವಾಗಿ ನಾವು ಭಾಷಣ ಮಾಡೋದಾಗ್ಲಿ, ರಾಜಕೀಯವಾಗಿ ಅದನ್ನು ಉಪಯೋಗ ತಗೊಳ್ಳುವಂಥ ವ್ಯವಸ್ಥೆ ಬೇರೆ. ಆದರೆ ಈ ದೇಶದ ವ್ಯವಸ್ಥೆ, ನಾವು ಸಾವಿರಾರು ಜಾತಿ ಸಾವಿರಾರು ಭಾಷೆಗಳಿದ್ದಂಥ ದೇಶ ಇದು. ನಮ್ಮ ಒಂದೊಂದು ಕ್ಷೇತ್ರದ 8 ಭಾಷೆ ಮಾತಾಡ್ತಾರೆ. ನಮ್ಮ ಒಂದೊಂದು ಗೊಲ್ರಕೊಲ್ಲಿ ಹೋಗ್ರಿ, ದಾವಡ್ ಗೊಲ್ರಕೊಲ್ಲಾಗ ಒಂದೊಂದು ಲೈನ್ನಾಗ ಒಂದೊಂದು ಭಾಷೆ ಮಾತಾಡ್ತಾರೆ. ನಮ್ಮ ದಾವಡ್ ಗೊಲ್ರಕೊಲ್ಲಿ ಅಂತ ಎಕ್ಸಾಂಪಲ್ ನಿಮ್ಗೆ ಹೋಗಿ ನೋಡಿ ಬರ್ರಿ.